ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಬಡವರು ದೀನದಲಿತರು ಅನಿವಾರ್ಯವಾಗಿ ಅವರ ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಗಳ ಮೊರೆ ಹೋಗೋ ರೀತಿ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಒಂದು ಸೃಷ್ಟಿ ಮಾಡ್ತಾ ಇದೆಯೋ ಒಂದು ಅನುಮಾನ ಬರೋ ರೀತಿ. ಯಾಕೆ ಅಂತ ಹೇಳಿದ್ರೆ 6,000 ಸರ್ಕಾರಿ ಶಾಲೆಗಳನ್ನು ಪಂಚಾಯತ್ಗೊಂದರಂತೆ KPS ಶಾಲೆಗಳನ್ನು ಮಾಡಿ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ ನಾವು ಒಂದೂ ಶಾಲೆಗಳನ್ನು ಮುಚ್ಚೋದಿಲ್ಲ, ಆದರೆ ಪೋಷಕರು ಅವರಾಗಿ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಒಂದು ರೀತಿ ಮಕ್ಕಳಿಗೆ ಊಟ ಹಾಕದೆ ನಾನು ಸಾಯಿಸಲಿಲ್ಲ ಮಗುನ, ಅದು ಊಟ ಹಾಕದೆ ಸತ್ತೋಯ್ತು ಅನ್ನೋ ರೀತಿ ಸರ್ಕಾರಿ ಶಾಲೆಗಳನ್ನು ಸಾಯಿಸುವಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ ಈಗ ಹೊಸದಾಗಿ ಒಂದು ಕ್ಯಾಂಪಸ್ ನಿರ್ಮಾಣ ಮಾಡಿ ತಾವು ಕೊಡ್ತಾ ಇರೋ ರೀತಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನಲ್ಲಿ ಒಂದು KPS ಶಾಲೆ ನಿರ್ಮಾಣ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕನಿಷ್ಠ 10 ರಿಂದ 15 ಕೋಟಿ ರೂಪಾಯಿ ಹಣ ಕೊಟ್ಟು ಒಂದು 5 ಎಕರೆ ಜಾಗ ಕೊಟ್ಟು ಮಾಡಿದ್ರೆ ಮಾತ್ರ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆ. ಅದರ ಜೊತೆಯಲ್ಲಿ ದಯಮಾಡಿ ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಪ್ರಾಥಮಿಕ ಶಾಲೆ ಅಷ್ಟೇ ಮುಖ್ಯ. ದಯಮಾಡಿ ನಾವೆಲ್ಲ ಬಹಳ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕಾಗುತ್ತೆ. ಖಂಡಿತ KPS ಶಾಲೆಗಳು 6,000 ಶಾಲೆಗಳು ತೆರೆದ ತಕ್ಷಣ ಖಂಡಿತವಾಗಲೂ ಕೂಡ ಎಲ್ಲ ಸರ್ಕಾರಿ ಶಾಲೆಗಳು 40,000 ಶಾಲೆಗಳು ಮುಚ್ಚೋಗುತ್ತೆ. ಮಾನ್ಯ ಸಭಾಪತಿಗಳೇ, ಬಹಳ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ. ಇವ್ರು ಕಟ್ಟಲಿಲ್ಲ, ಕಾಂಗ್ರೆಸ್ನವ್ರು ಕಟ್ಟಲಿಲ್ಲ, BJP ಅವ್ರು ಕಟ್ಟಲಿಲ್ಲ, JDS ನವ್ರು ಕಟ್ಟಲಿಲ್ಲ. ಇವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ನರ ಕಾಲದಲ್ಲಿ ಸ್ಥಾಪನೆಯಾದಂಥ ಶಾಲೆಗಳು. ನಮ್ಗೆ ಯಾವ ಅಧಿಕಾರನೂ ಇಲ್ಲ ಅವನ್ನ ಮುಚ್ಚೋದಕ್ಕೆ. ಅವನ್ನ ಮುಚ್ಚಿ ಹಾಗಾದ್ರೆ ಕಟ್ಟಡಗಳನ್ನ ಏನು ಮಾಡ್ತೀರಿ? ಆ ಕಟ್ಟಡಗಳನ್ನ ಏನು ಮಾಡಬೇಕು? ಪ್ರತಿ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇದೆ. ಆ ಊರಿನವರು ಹಿರಿಯರು ಸೇರಿಕೊಂಡು ಸ್ವಂತ ಹಣ ಹಾಕಿ ಶ್ರಮ ಹಾಕಿ ಶಾಲೆಗಳನ್ನು ಕಟ್ಟಿದ್ದಾರೆ. ನಮ್ಮೂರಿನ ಶಾಲೆ ಕೂಡ, ನಾನು ಓದಿದ ಶಾಲೆ ಕೂಡ ಊರಿನವ್ರು ಸೇರಿ ಕಟ್ಟಿಸಿದ್ದು. ಅವನ್ನು ಮುಚ್ಚಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಹಾಗಾಗಿ ದಯಮಾಡಿ ಆ ಶಾಲೆಗಳನ್ನ ಹಾಗೆ ಉಳಿಸ್ಕೊಳ್ಳಿ. LKG ಯಿಂದ 5ನೇ ತರಗತಿವರೆಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ, ಒಂದು ಗ್ರಾಮಕ್ಕೆ ಒಂದು ಪಾಠಶಾಲೆ ಇಲ್ಲ ಅಂದರೆ ಇದು ಊರಲ್ಲ, ನಾಗರಿಕ ಸಮಾಜನೂ ಅಲ್ಲ, ಇದೊಂದು ರಾಜ್ಯನೂ ಅಲ್ಲ ಅನ್ನೋ ರೀತಿ ಆಗುತ್ತೆ. ದಯಮಾಡಿ ಒಂದು ಚೇಂಜ್ ಮಾಡ್ಕೊಳ್ಳಿ. KPS ಶಾಲೆನ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಒಂದು ದೊಡ್ಡ ಕ್ಯಾಂಪಸ್ ಮಾಡಿ. ಇಲ್ಲಿ ಹೇಳಿರ್ತಕ್ಕಂಥದ್ದು ಇದು ಒಳ್ಳೇದು ಅಂತ ಹೇಳಿ ನೀವು ಒಂದು ಕಡೆ ಹೇಳ್ತಾ ಇದ್ದೀರಾ. ಆದರೆ ಎಲ್ಲೂ ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಇವತ್ತುವರೆಗೂ ಯಾವುದೇ ಶಾಲೆ ಕ್ಲೋಸ್ ಮಾಡ್ತೀನಿ ಅಂತೇಳಿ ಎಲ್ಲೂ ಹೇಳೇ ಇಲ್ಲ. ಅಲ್ಲ, ಒಂದು ನಿಮಿಷ. ಅದಾದಾಗ ಒಳ್ಳೆ ಶಾಲೆಗೆ ಹೋಗ್ತಾರೆ ಅಂತ ಹೇಳಿ ನೀವು ಹೇಳೋ ಅಧಿಕಾರ ನಿಮ್ಮಲ್ಲೂ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಬಡವರು, SC ST OBC ಅವರಿಗೆ ಮಾಡ್ತಾ ಇರೋದು. ಅವ್ರು ಎಲ್ಲಿಂದ ಹೆಂಗೆ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ KPS ಶಾಲೆಯಲ್ಲಿ. ತಾವು ಹೇಳಿದ್ರಿ 6ನೇ ಕ್ಲಾಸಿಂದ ನೀವು ಮಾಡಿ ಅಂತ ಹೇಳಿ. ಯಾಕೆ 1ನೇ ಕ್ಲಾಸಿಂದ ಅಂದರೆ LKG ಯಿಂದ 12ನೇ ಕ್ಲಾಸ್ವರೆಗೂ ಒಂದು ಮಗು ಒಂದು ಅಡ್ರೆಸ್ಸಲ್ಲಿ ಓದ್ಬಿಟ್ರೆ ಆ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಒಂದೇ ಏರಿಯಾದಲ್ಲಿ ಎಲ್ಲಿ ಜಾಗ ಜಾಸ್ತಿ ಇದೆ, ಎಲ್ಲಿ ಕಟ್ಟಡಗಳಿದ್ದಾವೆ, ಸುಸರ್ಜಿತವಾಗಿರ್ತಕ್ಕಂಥ, ಈಗ ಕಂಪ್ಯೂಟರ್ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆ ಕಂಪ್ಯೂಟರ್ ಬೇಕು. ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ? ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಅಂತ ಹೇಳಿ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಯಾಕೆ ಹೋಗ್ತಾರೆ? ಒಂದು ಹಳ್ಳಿಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಕರೆಕ್ಟಾಗಿ ನೋಡಿ, ನಾನು ವೈಯಕ್ತಿಕವಾಗಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನೀವು ಉತ್ತರವನ್ನು ನಂಗೆ ಹೇಳಕ್ಕೆ ನಾನೇನಾದ್ರು ಹೇಳಿದ್ರೆ ಅದನ್ನ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯಿಂದ ಮಾಧ್ಯಮದವರೆಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ, ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ ಸರ್. ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ, ಒಳ್ಳೆ ಬಿಲ್ಡಿಂಗ್ ಇರುತ್ತೆ. ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ 46,000 ಅಲ್ಲ, ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರೆ ಹೇಳಿ, ಹೊಸದಾಗಿ ನಾನು ಓಪನ್ ಮಾಡ್ತೀನಿ. ಅಂದರೆ ನೀವು ನಮ್ಮ ಹಿರಿಯರು, ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇರಬೇಕಾದ್ರೆ ಸರ್, ತಾವು ಕೂಡ ಯಾವ್ದಾದ್ರು ಶಾಲೆಗೆ ಹೋದಾಗ, ಯಾಕಂದ್ರೆ ಹಿರಿಯರ ಸದಸ್ಯರು ಬೇಕಾದಷ್ಟು ಜನರು ಇದ್ದೀರಿ, ನೀವೆಲ್ಲ ಮುಂಚೆ ಏನು ಮಾಡೋರು? ಯಾರು ರೋಡ್ ಕೇಳ್ತಿರ್ಲಿಲ್ಲ ಸರ್ 40 ವರ್ಷದ ಹಿಂದೆ, ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅಂತ ಹೇಳಿ. ಅದು ಬರ್ಡನ್ ಆಗಿದೆಯಾ ಅಂತ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮಕ್ಕಳ ಸಂಖ್ಯೆ ಅಷ್ಟು ಇದೆಯಾ ಅಂತ ಹೇಳಿ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತಲ್ಲ. ಈಗ 500 ಶಾಲೆ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು. ಏಷ್ಯನ್ ಮುಗಿಸ್ಬಿಡ್ತೀನಿ. ಹೌದು, ಅಲ್ಲ ಮಕ್ಕಳ ಅಲ್ಲ ಸಚಿವರೇ, ಈಗ ತಾವೇ ಹೇಳಿದ್ರಿ ಒಬ್ಬ ಮಗು ಇದ್ರು ನಾನು ಶಾಲೆ ನಡೆಸ್ತೀನಿ ಅಂತ. ಇನ್ನೊಂದ್ ಕಡೆ ಹೇಳ್ತಾ ಇದ್ರ ಮಕ್ಕಳ ಸಂಖ್ಯೆ ಆಗಿದೆ, ಕಡಿಮೆ ಆಗಿದೆ, ಹಾಗಾಗಿ ಬಸ್ ಬಿಟ್ಬಿಟ್ಟು ಆ ಎಲ್ಲ ಸುತ್ತಮುತ್ತ ಎಂಟ ತಳ್ಳಿ ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ.
ಮಾಡಿ. ಇದು ಬಹಳ ಗಂಭೀರವಾದ ಪ್ರಶ್ನೆ, ಒಳ್ಳೆ ಚರ್ಚೆ ನಡೀತಾ ಇದೆ. ಶಾಲೆಗಳು KPS ಶಾಲೆಗಳು ಶುರುವಾಗಿದ್ದು ಇದೇ ಸದನದಲ್ಲಿ ಅನ್ವೇಷಣೆ ಸಂದರ್ಭದಲ್ಲಿ ಇಲ್ಲೇ KPS ಶಾಲೆಗಳು ಪ್ರಾರಂಭ ಮಾಡಿ ಅಂತ ಘೋಷಣೆ ಮಾಡಿದ್ರು. ಈಗಿನ ಅದೇ ಸದನದಲ್ಲಿ ನೀವೇ ಹೇಳಿರಿ ಅನುದಾನ ಶಾಲೆಗೆ ನೀವೇ ಇದೇ ಸದನದಲ್ಲಿ ಈ ಕುರ್ಚಿಯಲ್ಲಿ ಕೂತು ಹೇಳಿದಿರಿ ನಾವು ನಾಳೆ ಬೆಳಿಗ್ಗೆ ಫೋರ್ತ್ ಮೇಟ್ ವಿಲ್ ಗೋಯಿಂಗ್ ಟು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡ್ತೀವಿ ಅಂತ ಇವತ್ತರೆಗೂ ಕೊಡಕ್ಕಾಗಿಲ್ಲ. ಏನ ಪ್ರೋಸೆಸ್ ನಡೀತಾ ಇದೆ ಅಂತ ಅವಾಗಲೇ ಉತ್ತರ ಕೊಡ್ಲಿಲ್ಲ. ನಡೀತಾ ಇದೆ, ಯಾಕೆ ಕೊಡಕ್ಕಾಗಿಲ್ಲ? ಸುಮ್ಮನೆ ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ, ರಕ್ಷಣೆ ಬರಬೇಕು. ಶಾಲೆ ಮಾಡ್ತೀರಾ? ತುಂಬಾ ಸ್ವಾಗತ ಇದೆ, ಅದು ಬೇಕಾಗಿರ್ತಕ್ಕಂಥ ಅಲ್ಲ ಪುಟ್ಟಣ್ಣವರೇ, ಗುಣಮಟ್ಟ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ನಮ್ಮ ಮಕ್ಕಳೆಲ್ಲ CBSE ಶಾಲೆಗಳು ಓದ್ತಾವ್ರೆ, ICSE ನಲ್ಲಿ ಬಡ ಮಕ್ಕಳು ಓದ್ತಾರಲ್ಲ.